ನಮಸ್ಕಾರ ದೇವ್ರು, ಎಲ್ರು ಹೇಗಿದ್ದೀರಾ? ಇವತ್ತು ಬೆಳಗ್ಗೆನೆ ಪಾತ್ರೆ ಸೌಂಡ್ ಆಗ್ತಾ ಇದ್ವು. ಯಾಕೆ ಅಂದ್ರೆ ನಾಗರ ಪಂಚಮಿ ಹಬ್ಬ ಇರೋದ್ರಿಂದ ಧೂಳ್ನೆಲ್ಲ ಹೊಡಿತಾ ಇದ್ರು. ಧೂಳು ಹೊಡಿತಾ ಇರೋದ್ರಿಂದ ಕಾರ್ನ ಹೊರ ಬಿಡು ಅಂದ್ರು. ಅದಕ್ಕೆ ಕಾರ್ನ ಹೊರ ಹೊರಟೆ. ಮನೆಗೆ ಇದ್ರೆ ಧೂಳು ಹೊಡಿ ಅಂತಾರೆ ಅಂತ ನಾನು ತೋಟದ ಕಡೆ ಹೊರಟೆ. ನಮ್ಮ ಮೊದ್ಲಿಂಗರು ಫುಲ್ ನಾಚ್ಕೊಂತಿದ್ದಾರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಮುದ್ದಾಗಿದ್ದಾನೆ ನೋಡಕ್ ಬೇರೆ. ನಾನು ಹಂಗೆ ನಮ್ಮ ಊರ್ ಬಟ್ಟೆ ತೋಟದ ಕಡೆ ಬಂದೆ. ನಾನು ನಮ್ಮ ಅಷ್ಟು ತೋಟ ಸುತ್ತರಿದ್ರು ಈ ತೋಟ ಬಿದ್ದಿರೋಷ್ಟು ಗೋಟಿನ್ ಯಾವ ತೋಟದಲ್ಲೂ ಬಿದ್ದಿರಲ್ಲ. ನಾನು ಅದಕ್ಕೆ ಇದೇ ತೋಟಕ್ಕೆ ಜಾಸ್ತಿ ಬರೋದು, ಜಲ್ದಿ ಮನೆ ಹೋಗೋಣ ಅಂತ. ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ. ಟ್ಯಾಕ್ಟ್ರಿ ಡೀಸೆಲ್ ಹಾಕಿ ನಮ್ಮ ಅಮ್ಮನ ಹತ್ರ ಟ್ಯಾಕ್ಟ್ರಿ ಪೂಜೆ ಮಾಡಿಸಿದೆ. ಯಾಕಂದ್ರೆ ಟ್ಯಾಕ್ಟ್ರಿ ಶಿವಮೊಗ್ಗ ಹೋಗ್ಬೇಕಾಗಿತ್ತು. ಅದಕ್ಕೆ ನಮ್ಮ ಇನ್ನೊಂದು ಟ್ಯಾಕ್ಟ್ರಿದ್ದು ಬ್ಯಾಟ್ರಿ ಹೋಗಿತ್ತು, ಅದಕ್ಕೆ ಬ್ಯಾಟ್ರಿ ಬಿಸ್ತಾ ಇದ್ರು. ನಮ್ಮ ನಸೀಬ್ ನೋಡ್ರಿ ಹೆಂಗೈತೆ, ಟ್ಯಾಕ್ಟ್ರಿದು ಮತ್ತೆ ಕಾರಿಂದು ಬೈಕಿಂದು ಮೂರಿಂದು ಬ್ಯಾಟ್ರಿ ಹೋಗಿತೆ. ಅದನ್ನ ಮತ್ತೆ ನಮ್ಮ ಟ್ಯಾಕ್ಟ್ರಿ ತಗೊಂಡು ಶಿವಮೊಗ್ಗ ಕಡೆ ಹೊರಟೆ. ನಾನು ಬಂದಿದ್ದು ಟ್ಯಾಕ್ಟ್ರಿ ಶೋರೂಮಿಗೆ. ನಮ್ಮ ಟ್ಯಾಕ್ಟ್ರಿ ಫಸ್ಟ್ ಸರ್ವಿಸ್ ಇದು 50 ಗಂಟೆಗೆ ಮಾಡಿಸ್ತಾ ಇರೋದು. ಇದು ನಮ್ಮ ಹಳೆ ಟ್ಯಾಕ್ಟ್ರಿ. ನಮ್ಮ ಹಳೆ ಟ್ಯಾಕ್ಟ್ರಿನ ನೋಡಿ ಭಾಳ ಬೇಜಾರಾಯಿತು. ಯಾಕಂದ್ರೆ ಇದ್ರ ಜೊತೆ ಭಾಳ ನೆನಪುಗಳದ ನನಗೆ. ಅದನ್ನ ಮುಗಿಸ್ಕೊಂಡು ಮನೆ ಕಡೆ ಬಂದೆ. ಅಷ್ಟರಲ್ಲ ಮಿಠಾಜಿರಂಗ ಫೋನ್ ಮಾಡ್ದ ಡೀಸೆಲಕ್ಕೆ ಬರಂಬ ಇಲ್ಲಿ ಅಂತ. ಅದನ್ನ ಮುಗಿಸ್ಕೊಂಡು ಮನೆ ಹೋಗ್ಬೇಕಾದ್ರೆ ನಮ್ಮ ರಾಹುಲಣ್ಣನ ಗಾಡಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಬೈಕ್ನ ತೊಳ್ಕೊಂಡು ಅವ್ರ ಮನೆ ಕಡೆ ಬಿಟ್ಟೆ. ನಾನು ನಮ್ಮ ಮನೆ ಕಡೆ ಹೊರಟೆ. ರಾತ್ರಿ ಆಗಿತ್ತು. ನಮ್ಮ ಆಕಳಿ ವ್ಯವಸ್ಥೆ ಹಾಕಿದ್ವಿ. ಇದಾಗಿತ್ತು ಇವತ್ತಿನ ದಿನಚರಿ. ಅಷ್ಟೇ.